ಸಿನಿಮಾ ಬಂದು ಕನ್ನಡದ ಚಿತ್ರರಂಗದ ಒಂದು ದಿಕ್ಕನ್ನು ಬದಲಾಯಿಸಿತು. ಅದಾದ ಸ್ವಲ್ಪ ದಿನಗಳಲ್ಲೇ ದುನಿಯಾ ಸಿನಿಮಾ, ಎರಡೂ ಸಿನಿಮಾಗಳು ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿತು 2006ರಲ್ಲಿ. ತದನಂತರ ಈಗ ಮತ್ತೆ ಅಷ್ಟು ವರ್ಷಗಳ ನಂತರ ಈಗ ಸ್ವಲ್ಪ ಚೇಂಜ್ ಆಯಿತು. ಆಗ ದುನಿಯಾ ಎರಡನೇ ಬಾರಿಗೆ ರಿಲೀಸ್ ಆಗಿತ್ತು, ಅಂದರೆ ಫಸ್ಟು ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಈಗ ದುನಿಯಾ ಸಿನಿಮಾದ ನೆನಪನ್ನು ಮಾಡ್ಕೊಬೇಕು ಅಂತಂದರೆ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಭೀಮಾ ಕೃಷ್ಣಂ ಪ್ರಣಯ ಸಖಿಗಿನ್ನ ಮುಂಚೆ ರಿಲೀಸ್ ಆಯಿತು ದುನಿಯಾ ವಿಜಯ್ ಸರ್ ಸಿನಿಮಾ. ತುಂಬ ಚೆನ್ನಾಗಿ ಹೋಗ್ತಾಯಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಈಗ ಆ ಸಿನಿಮಾ ರಿಲೀಸ್ ಆದ ಒಂದು ವಾರದ ಅಂತರದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಈಗ ತಾನೇ ನೋಡ್ಕೊಂಡ್ಬಂದೆ. ಬಹಳ ಖುಷಿ ಆಯಿತು. ಸಿಕ್ಕಾಪಟ್ಟೆ ಫನ್ ಇದೆ, ನೋಡ್ತಾ ಇರ್ಬೋದು. ಬಹುಶಃ ನಕ್ಕು ಕೆನ್ನೆ ಕೆಂಪಾಗುವಷ್ಟು ತುಂಬ ಒಳ್ಳೆಯ ಸಿನಿಮಾ. ಅಂದರೆ ಮತ್ತೆ ಒಂದು ಖುಷಿಯಾಗಿ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ವಾರದ ಅಂತರಗಳಲ್ಲಿ ಮತ್ತೆ ಆ ಒಂದು 2006, 2007ನೇ ಇಸ್ವಿನ ನೆನಪಿಸುವಂಥ ಒಂದು ಚಿತ್ರಗಳು ಮತ್ತೆ ಬಂದಿದ್ದಾವೆ. ಈ ಸಮಯದಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಥರದ ಒಂದು ಸಿನಿಮಾಗಳ ಅವಶ್ಯಕತೆ ಖಂಡಿತವಾಗ್ಲೂ ಇತ್ತು. ನಿಜವಾಗ್ಲೂ ಕನ್ನಡಿಗರು ಈ ಒಂದು ಸಿನಿಮಾಗಳನ್ನ ಥಿಯೇಟ್ರಿಗೆ ನುಗ್ಗಿ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಇದೆ. ಸೊ ಆ ಭರವಸೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೃಷ್ಣಂ ಪ್ರಣಯ ಸಖಿ ಒಂದು ಸೂಪರ್ ಸಿನಿಮಾ, ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್. ಆ್ಯಕ್ಚುಲಿ ಲವ್ ಮಾಡಿದವ್ರನ್ನೇ ಲವ್ ಮಾಡೋದು, ಪ್ರೀತಿಸೋದು, ಅದು ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಹಾಯ್, ಎಲ್ಲಿಗೂ ನಮಸ್ಕಾರ. ಸೊ ಇವಾಗ ತಾನೇ ನಾವು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸಿನಿಮಾ ಬಹಳ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಆ ಥರ ಟ್ವಿಸ್ಟ್ಗಳೆಲ್ಲ ಇದೆ. ಹೌದು, ಲವ್ ಸ್ಟೋರಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರು. ಲವ್ ವಿಲ್ ಫೈಂಡ್ ಇಟ್ಸ್ ವೇ ಅಂತಾರಲ್ಲ, ಸೊ ಟ್ರೂ ಲವ್ ಏನು ಅದನ್ನ ಡೆಫಿನೆಟ್ಲಿ ಯಾರಿಗೆ ಸಿಗಬೇಕು ಅದು ಸಿಗುತ್ತೆ ಅಂತ ಚೆನ್ನಾಗಿ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿ ತೋರಿಸಿದ್ದಾರೆ ಡೈರೆಕ್ಟರ್. ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಆ್ಯಂಡ್ ಪ್ರೀತಿಗೆ ಯಾವುದೇ ಥರ ಅಡೆತಡೆಗಳು ಬಂದರೂ ಆ ಪ್ರೀತಿ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ಅನ್ನೋದಕ್ಕೆ ಕೃಷ್ಣಂ ಪ್ರಣಯ ಸಖಿ ಒಂದು ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ಸಾಂಗ್ಸ್, ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ. ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಪೈಸಾ ವಸೂಲ್ ಸಿನಿಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗಣೇಶ್ ಅವ್ರನ್ನ ಇವತ್ತು ಕೃಷ್ಣಂ ಪ್ರಣಯ ಸಖಿಯಲ್ಲಿ ನೋಡಿ ತುಂಬ ಖುಷಿಯಾಗಿದ್ದೀನಿ. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ, ಫಸ್ಟಿಂದ ಕೊನೆ ತನಕ ನಕ್ಕು ನಗಿಸುವಂತಹ ಕೌಟುಂಬಿಕ ಚಿತ್ರ. ಎಲ್ಲೂ ಒಂದು ಕ್ಷಣ ಕೂಡ ಬೋರ್ ಆಗಲ್ಲ. ಅದರಲ್ಲೂ ಎಸ್ಪೆಷಲಿ ಸಾಧು ಸಾರು, ರಂಗಾಯಣ ರಘು ಸಾರು, ಗಿರೀಶ್ ಸಾರು, ಇವರೆಲ್ಲರ ಕಾಂಬಿನೇಷನ್ನು ಈ ಸಿನಿಮಾವನ್ನು ಗೆಲ್ಲಿಸಿದೆ. ಸೂಪರ್ ಹಿಟ್ ಚಿತ್ರ. ಒಂದಕ್ಕಿಂತ ಒಂದು ಹಾಡುಗಳು ವಿಭಿನ್ನವಾಗಿವೆ, ವಿಶೇಷವಾಗಿವೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಗಣೇಶ್ ಸಾರನ್ನು ತುಂಬ ಮೆಚ್ಕೋತೀರಾ. ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಸಿನಿಮಾ ಬಂದಿದೆ. ಅದರಲ್ಲೂ ಶ್ರೀನಿವಾಸ ರಾಜು ಅವರು ದಂಡುಪಾಳ್ಯ ಅಂತ ಸಿನಿಮಾ ಕೊಟ್ಟವರು ಇವತ್ತು ಈ ಕೌಟುಂಬಿಕ ಚಿತ್ರವನ್ನು ವಿಶೇಷವಾಗಿ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಹ್ಯಾಟ್ಸ್ ಆಫ್. ಇಂಥ ಸಿನಿಮಾಗಳು ಬೇಕು, ಗೆಲ್ಲಿ ಕನ್ನಡ ಚಿತ್ರರಂಗ. ನಮಸ್ಕಾರ. ನಾನು ಈಗ ತಾನೇ ಕೃಷ್ಣ ಪ್ರಣಯ ಸಖಿ ಸಿನಿಮಾ ನೋಡ್ಕೊಂಬಂದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಒಬ್ಬ ನಿರ್ದೇಶಕನಾಗಿ ನನಗೆ ಒಂದು ವಾರದಿಂದ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಭೀಮಾ ಸಿನಿಮಾ ನೋಡಿದ್ದೆ. ಕೋಟ್ಯಾಂತರ ರೂಪಾಯಿ ಶೇರ್ ತೊಗೊಂಡು ಎರಡನೇ ವಾರಕ್ಕೆ ಯಶಸ್ವಿಯಾಗಿ ಹೋಗ್ತಾಯಿದೆ. ಅದೇ ಟೈಮಲ್ಲಿ ಇಡೀ ಇಂಡಸ್ಟ್ರಿ ಕೇಳ್ತಾ ಇದೆ, ಇನ್ನೊಂದು ಹಿಟ್ ಬೇಕಾಗಿತ್ತು. ಅದು ಕೃಷ್ಣ ಪ್ರಣಯ ಸಖಿ ಹಿಟ್ ಆಗಲೇಬೇಕಿತ್ತು ನಮಗೆ, ನಮ್ಮ ಇಂಡಸ್ಟ್ರಿಗೆ. ಬಟ್ ಇವತ್ತು ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗೆ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಆಗೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ. ಬರೆದಿಟ್ಕೊಳ್ಳಿ. ನಾಳೆಯಿಂದ ಹೌಸ್ ಪ್ರದರ್ಶನ ಒಂದು ಕಡೆ ದುನಿಯಾ ವಿಜಯ್ ಅವ್ರದ್ದು ಭೀಮಾ ಆದರೆ, ಇನ್ನೊಂದು ಕಡೆ ಕೃಷ್ಣ ಪ್ರಣಯ ಸಖಿ. ಇದ್ರ ಮಧ್ಯ ಯಾವುದೇ ತೆಲುಗು, ತಮಿಳು ನಾಳೆ ರಿಲೀಸ್ ಆಗ್ತಾಯಿದೆ. ಯಾವುದೇ ಬಂದರೂ ನಮ್ಮ ಎರಡೂ ಕನ್ನಡ ಸಿನಿಮಾಗಳು ಹೊಡೆದು ಬಿಸಾಕತ್ತೆ, ಅದ್ರ ನೋ ಡೌಟ್ಸ್. ಮೊದಲನೇದಾಗಿ ಶ್ರೀನಿವಾಸ ರಾಜು ಅವ್ರಿಗೆ ಡೈರೆಕ್ಟ್ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಹಾಗೆ ನನ್ನ ಫೇವರೇಟ್ ಹೀರೋ ಗಣೇಶ್ ಸರ್ಗೆ ಆಲ್ ದಿ ಬೆಸ್ಟ್ ಸರ್. ಸಖತ್ತಾಗಿ ಮಾಡಿದ್ದೀರಾ. ಆ್ಯಂಡ್ ಸ್ಟೋರಿ, ಸ್ಕ್ರೀನ್ ಪ್ಲೇ ಆ್ಯಂಡ್ ಅರ್ಜುನ್ ಜನಿ ಅವ್ರ ಮ್ಯೂಸಿಕ್ಕು ಎಕ್ಸ್ಟ್ರಾರ್ಡ್ನರಿ. ಆ್ಯಂಡ್ ಇಬ್ಬರು ಹೀರೋಯಿನ್ ಶರಣಿ ಶೆಟ್ಟಿ ಆಗ್ಬೋದು, ಮತ್ತೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಹಾಯ್ ಎಲ್ಲರಿಗೂ. ಕೃಷ್ಣಂ ಪ್ರಣಯ ಸಖಿ ಅದ್ಭುತವಾದ ಲವ್ ಸ್ಟೋರಿ. ಆ್ಯಕ್ಚುಲಿ ಎಷ್ಟೊಂದು ಲವ್ ಸ್ಟೋರೀಸ್ ಬರ್ತಾ ಇರುತ್ತೆ, ಬಟ್ ಇದೊಂಥರ ಡಿಫ್ರೆಂಟು, ಡಿಫಿಕಲ್ಟು, ತುಂಬ ಟ್ವಿಸ್ಟ್ಸ್ ಇದೆ. ಸೊ ನಾವು ಫಸ್ಟು ಓಪನಿಂಗ್ ಸಿನಿಮಾ ನೋಡ್ತಿರ್ಬೇಕು, ಹೆಂಗೆ ಕನೆಕ್ಷನ್, ಹೀರೋಯಿನ್ ಏನೇನೋ ಕನ್ಫ್ಯೂಷನ್. ಆಮೇಲೆ ಹೋಗ್ತಾ ಒಂದ್ರ ಮೇಲೆ ಒಂದು ಟ್ವಿಸ್ಟ್ ಕೊಡ್ತಾ ಹೋದರು. ಸೊ ಗಣೇಶ್ ಸರ್ ಕರಿಯರಲ್ಲಿ ದಿಸ್ ಈಸ್ ಅಗೇನ್ ಒನ್ ಮೋರ್ ಡಿಫ್ರೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ದ ಹೋಲ್ ಮೂವಿ ಲುಕ್ಸ್ ಕಲರ್ಫುಲ್ ಆ್ಯಂಡ್ ತುಂಬ
ತುಂಬ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಎಂಟರ್ಟೈನು ಆ್ಯಂಡ್ ಸಾಂಗ್ಸ್ ಆರ್ ರಿಯಲಿ ಬ್ಯೂಟಿಫುಲ್ಲು. ಎಷ್ಟು ಆಲ್ಮೋಸ್ಟ್ ಒಂದು 6-7 ಸಾಂಗ್ಸ್ ಬಂತು ಅನಿಸುತ್ತೆ. ಸೊ ಎವ್ರಿ ಸಾಂಗು ನಿಮ್ಗೆ ಹೋಗ್ತಾ ಅಂದರೆ ಕಥೆನಲ್ಲೇ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ಸೊ ಐ ರಿಯಲಿ ಲವ್ ದ ಮೂವಿ ಆ್ಯಂಡ್ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅವ್ರವ್ರ ಪಾತ್ರನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಗಣೇಶ್ ಸರ್ ಡಾನ್ಸ್ ಫೈಟ್ ಅಂತೂ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಸಾಂಗ್ಸ್ ಆರ್ ಹಿಟ್ಟಿಂಗ್ ಟ್ರೆಂಡಿಂಗ್ ನಂಬರ್ 1 ಎಲ್ಲ ಕಡೆ. ಎಲ್ಲ ಒಂದು ಲ್ಯಾಂಗ್ವೇಜ್ ಸಾಂಗ್ಗಳನ್ನ ಕೂಡ ಹಿಂದಕ್ಕೆ ದ್ವಾಪರ ಅನ್ನೋ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿದೆ. ಅದನ್ನು ನಾವು ಥಿಯೇಟ್ರಲ್ಲಿ ಬಂದು ಕಣ್ ತುಂಬಿಸ್ಕೊಡೋದು ತುಂಬಾ ಖುಷಿ ಅನಿಸುತ್ತೆ. ಸೊ ನನ್ನ ಕಡೆಯಿಂದ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ಸ್ಪೆಷಲಿ ಕೃಷ್ಣಂ ಪ್ರಣಯ ಸಖಿಗೆ ಆಲ್ ದ ವೆರಿ ಬೆಸ್ಟ್. ಯಾರು ಥಿಯೇಟರ್ಗೆ ಬಂದು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊತಾರೆ ಈ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ರಿಗೂ ನಮಸ್ಕಾರ. ಕೃಷ್ಣ ಪ್ರಣಯ ಸಖಿ ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ ತಕ್ಷಣವೇ ನಮ್ಮೆಲ್ಲರಿಗೂ ಗೊತ್ತು ದ್ಯಾಟ್ ಕಾಮಿಡಿ ಇರುತ್ತೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್. ಆಲ್ರೆಡಿ ಸಾಂಗ್ಸ್ ಎಲ್ಲ ಕಡೆ ವೈರಲ್ ಆಗಿ ಟ್ರೆಂಡ್ ಆಗಿದೆ. ಎವ್ರಿ ಸಾಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮೂವಿ ತುಂಬ ಅದ್ಭುತವಾಗಿದೆ. ಫ್ಯಾಮಿಲಿ ಅಂತೂ ಸಖತ್ ಎಂಜಾಯ್ ಮಾಡ್ತೀವಿ. ನಾನಂತೂ ಲೈಕ್ ದ ಸೆಕೆಂಡ್ ಹಾಫ್ ಇಸ್ ವೆರಿ ಬ್ಯೂಟಿಫುಲ್. ಸಾಧು ಸರ್ ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಕಾಂಬಿನೇಷನ್ ಇದೆಯಲ್ಲ ಸಖತ್ತಾಗಿದೆ. ಆ್ಯಂಡ್ ಹೀರೋಯಿನ್ ಇಸ್ ವೆರಿ ಪ್ರಿಟಿ. ಶರಣ್ಯ ಇಸ್ ಲುಕಿಂಗ್ ತುಂಬ ಹಾಟಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಪರ್ಸ್ನಲಿ ಭಾವನಾ ಮ್ಯಾಮ್ ಇದು ಒಂದು ಚಿಕ್ಕ ಪೋರ್ಷನ್ ಬರುತ್ತೆ. ಶಿ ಈಸ್ ಸೋ ನ್ಯಾಚುರಲ್ ಆ್ಯಂಡ್ ಇಟ್ಸ್ ಗುಡ್ ಟು ಸಿ ಹರ್ ಆನ್ ಸ್ಕ್ರೀನ್ ಬ್ಯಾಕ್ ಅಗೇನ್. ಐ ಥಿಂಕ್ ಎಲ್ಲರೂ ಪ್ಲೀಸ್ ಮಿಸ್ ಮಾಡಿ ನೋಡಿ. ಕೃಷ್ಣಂ ಪ್ರಣಯ ಸಖಿ ಇಸ್ ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನರ್. ಪ್ಲೀಸ್ ವಾಚ್. ಥ್ಯಾಂಕ್ ಯು. ಕೃಷ್ಣಂ ಪ್ರಣಯ ಸಖಿ ನೋಡಿಕೊಂಡು ಇವಾಗ ತಾನೇ ಹೊರಗಡೆ ಬಂದ್ವಿ. ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಚಿತ್ರದ ಮೊದಲನೇದಾಗಿ ಆವಾಗಲೇ ಎಲ್ಲ ಸಾಂಗ್ಗಳು ಹಿಟ್ಟಾಗಿದೆ. ಸಾಂಗ್ ಎಕ್ಸ್ಪೆಕ್ಟೇಷನ್ಸಿಂದ ಹಾಗೂ ಗಣೇಶ್ ಸರ್ ಮೂವಿ ಅಂತ ಬರೋವಂಥ ಲಕ್ಷ ಜನ ಫ್ಯಾನ್ಸ್ ಯಾವತ್ತೂ ಮೂವಿ ನೋಡಿ ಹೊರಗಡೆ ಡಿಸಪಾಯಿಂಟ್ ಆಗೋಗಲ್ಲ. ನಾವಂತೂ ತುಂಬ ಖುಷಿಯಾಗಿ ಬಂದ್ವಿ. ಆ್ಯಂಡ್ ಶರಣ್ಯ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಡೀ ಮೂವಿಲಿ ನನಗೆ ಫೇವ್ರೇಟ್ ಸಾಂಗ್ ಅಂತ ಹೇಳಬೇಕು ಅಂತಂದರೆ ದ್ವಾಪರ ಮತ್ತು ಕಾಡೆದೆಯ ಹೇಗಿರಲಿ ಸಾಂಗು. ಹಿಂಗೆ ಯಾವ್ದು ಸಾಂಗ್ ಇಷ್ಟ ಆಯಿತು? ನನಗಂತೂ ಓವರಾಲ್ ಮೂವಿನೇ ಇಷ್ಟ ಆಯಿತು. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ನಾನಂತೂ ನನ್ನ ಕುಟುಂಬದವ್ರೆಲ್ರಿಗೂ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಹೇಳ್ತೀನಿ. ಆ್ಯಂಡ್ ನನಗಂತೂ ಎಲ್ಲ ಸಾಂಗ್ಸು ಇಷ್ಟ ಆಯಿತು. ಶರಣ್ಯ ಶೆಟ್ಟಿ ಮೈ ಫ್ರೆಂಡ್, ಶಿ ಲುಕ್ ಸೋ ಬ್ಯೂಟಿಫುಲ್. ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಯಾ, ಥ್ಯಾಂಕ್ ಯು. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಇಡೀ ಕೃಷ್ಣಂ ಪ್ರಣಯ ಸಖಿ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬಾ ಚೆನ್ನಾಗಿದೆ. ಗಣೇಶ್ ಸರ್ ಎಲ್ಲರ ಫೇವ್ರೇಟ್. ಯಾರಿಗೆ ಇಷ್ಟ ಆಗಲ್ಲ? ಗಣೇಶ್ ಸರ್ ಒಂದು ಸ್ಮೈಲ್ ಮಾಡಿದರೆ ಸಾಕು ಸ್ಕ್ರೀನ್ ಮೇಲೆ. ಐ ಗೆಸ್ ಎಲ್ಲರಿಗೂ ತುಂಬಾ ಚಾರ್ಮಿಂಗ್ ಅನ್ನಿಸ್ತಾರೆ ಅವರು ಸ್ಕ್ರೀನ್ ಮೇಲೆ. ಆ್ಯಂಡ್ ಇನ್ ದಿಸ್ ಮೂವಿ ಹಿ ಲುಕ್ಸ್ ರೋಲಿ ನೈಸ್ ಆ್ಯಂಡ್ ಆ್ಯಕ್ಟೆಡ್ ರೋಲಿ ವೆಲ್. ಮಾಳವಿಕಾ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವರಿಬ್ಬರು ಜೋಡಿ ನಂಗೆ ತುಂಬಾ ಅಡಾರೆಬಲ್ ಅನ್ನಿಸ್ತು. ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಶರಣ್ಯ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕೂಡ. ರಂಗಾಯಣ ರಘು ಸರ್ ಮೈ ಆಲ್ ಟೈಮ್ ಫೇವ್ರೇಟ್. ಅವ್ರ ಸ್ಕ್ರೀನ್ ಮೇಲೆ ಇದ್ದಾಗ ಯುನೋ ನಥಿಂಗ್ ಎಲ್ಸ್ ಇಸ್ ವಿಸಿಬಲ್. ಸಾಧು ಸರ್ ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಹಾಫ್ ಕಾಮಿಡಿ ಈಸ್ ಔಟ್ಸ್ಟ್ಯಾಂಡಿಂಗ್. ಇಟ್ಸ್ ರಿಯಲಿ ನೈಸ್. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೇ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಹಲೋ ಹಾಯ್. ತುಂಬ ಎಂಟರ್ಟೈನಿಂಗ್ ಆಗಿತ್ತು ಈ ಫಿಲ್ಮ್ ಮಾತ್ರ. ಬಿಕಾಸ್ ನನಗನ್ಸುತ್ತೆ ಈಗಿನ ಬರ್ತಿರೋ ಇರಲ್ಲಿ ಸೀರಿಯಸ್ ಫಿಲ್ಮ್ಸು ಒಂಥರ ಏನು ಹೇಳ್ತಾರೆ, ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಫಿಲ್ಮ್ಸ್ ಮಧ್ಯದಲ್ಲಿ ಈ ಒಂದು ಸಡನ್ ಎಂಟರ್ಟೈನ್ಮೆಂಟ್ ವಿಚ್ ಐ ಥಿಂಕ್ ಗಣೇಶ್ ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ನಾನು ಗಣೇಶ್ ತುಂಬ ವರ್ಷದ ಹಿಂದೆ ಬ್ಲಾವರ್ ರಸಿಕಾ ಅಂತ ಒಂದು ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ರು ಅವ್ರು ನಮ್ಮ ಜೊತೆಗೆ. ಆವಾಗ ಹಿ ವಾಸ್ ಸ್ಟಿಲ್ ಅ ಬಡ್ಡಿಂಗ್ ಸ್ಟಾರ್. ಸೊ ಟು ಸಿ ಹಿಮ್ ಟುಡೇ ಲೈಕ್ ದಿಸ್, ಟು ದಿಸ್ ಸಕ್ಸಸ್ ನನಗೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಏನು ಕಾಮಿಡಿ, ಲೈಕ್ ಎಲ್ಲೂ ಬೋರೇ ಆಗಿಲ್ಲ ಫಿಲ್ಮ್. ಐ ಥಿಂಕ್ ಫ್ಯಾಮಿಲಿ ಎಂಟರ್ಟೈನರ್ ದಿಸ್ ಈಸ್. ಸ್ಪೆಷಲಿ ಹ್ಯಾಟ್ಸ್ ಆಫ್ ಟು ಸಾಧು ಸರ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸಾಧು ಕೋಕಿಲಾ ಸರ್. ಹಿ ಹ್ಯಾಸ್ ಎಂಟರ್ಟೈನ್ ಆಲ್ ಆಫ್ ಅಸ್ ಥ್ರೂ ಔಟ್ ದ ಫಿಲ್ಮ್. ಸೊ ಸ್ವಾಮಿ ಅವರು ಮಾತಾಡ್ತಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಟೈಟಲೇ ತುಂಬ ಇಷ್ಟ ಆಗುತ್ತೆ. ಕೃಷ್ಣಂ ಪ್ರಣಯ ಸಖಿ ತುಂಬ ಚೆನ್ನಾಗಿದೆ. ಒಂದು ಕಾಲದಲ್ಲಿ ಗಣೇಶ್ ಅವರು ಮತ್ತು ದುನಿಯಾ ವಿಜಯ್ ಅವ್ರ ಸಿನಿಮಾ ಒಟ್ಟೊಟ್ಟಿಗೆ ಬಂದು ಒಂದು ಬಿರುಗಾಳಿನೇ ಎಬ್ಸಿತ್ತು ಕನ್ನಡ ಚಿತ್ರರಂಗದಲ್ಲಿ. ಮುಂಗಾರು ಮಳೆ ಮತ್ತು ದುನಿಯಾ. ಈಗ ಅದೇ ಥರ ಭೀಮಾ ಮತ್ತು ಈ ಸಿನಿಮಾ ಅದೇ ಥರ ಬಿರುಗಾಳಿ ಎಬ್ಸೋದಕ್ಕೆ ಬಂದಿದೆ. ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಇದ್ದಿದ್ದು ಬರಗಾಲನ ತೆಗೆದಾಕೋದಕ್ಕೆ ಅಂತಲೇ ಬಂದಿರೋ ಚಿತ್ರ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ ಸಿನಿಮಾ. ಅದೊಂದು ತುಂಬ ಇಷ್ಟ ಆಯಿತು. ಆ್ಯಂಡ್ ಸಾಧು ಸರ್, ರಂಗಾಯಣ ರಘು ಸರ್ ಬಂದಮೇಲಂತೂ ಎಡ್ಜ್ ಆಫ್ ದ ಸೀಟ್ ಕೂರಿಸ್ಬಿಟ್ರು ನಮ್ಮನ್ನು. ಆ್ಯಂಡ್ ಟ್ವಿಸ್ಟ್ಗಳು ಚೆನ್ನಾಗಿದೆ. ಇಡೀ ಸಿನಿಮಾ ಟ್ವಿಸ್ಟ್ಗಳು ಚೆನ್ನಾಗಿದೆ. ಆ್ಯಂಡ್
ಅಪ್ಪು ಸರ್ ಆದಮೇಲೆ ಐ ಥಿಂಕ್ ಗಣೇಶ ಇರಬೇಕು ಮೋಸ್ಟ್ಲಿ. ಫ್ಯಾಮಿಲಿ ಆಡಿಯನ್ಸ್ನ ಪುಲ್ ಮಾಡೋ ತಾಕತ್ತಿರೋದಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಪಕ್ಕ ಪೈಸೂರು ವಸೂಲ್ ಚಿತ್ರ ಇದು. All the best to the entire team. Each and ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಒಳ್ಳೆ ಎಡಿಟಿಂಗ್ ಆ್ಯಂಡ್ ಲಿರಿಕಲಿ ಇಟ್ ಈಸ್ ಅ ಜಸ್ಟ್ ಬಿಗ್ ಬ್ಯಾಂಗ್ ಟು ಕನ್ನಡ ಇಂಡಸ್ಟ್ರಿ. ತುಂಬ ಫೈನ್, ತುಂಬ ಚೆನ್ನಾಗಿತ್ತು ಸಿನಿಮಾ, ಲೈವ್ಲಿ ಸಿನಿಮಾ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಕ್ಚುಲಿ ಗಣೇಶ್ ಸರ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಬರ್ತಾ ಬರ್ತಾ ಈಸ್ ಲುಕಿಂಗ್ ಸೋ ಹ್ಯಾಂಡ್ಸಮ್. ಯಾ, ಸೊ ಈಸ್ ಏಜಿಂಗ್ ಲೈಕ್ ವೈನ್ ಅಂತ ಹೇಳ್ಬೋದು. ಸಿನಿಮಾ ಸೂಪರ್ ಆಗಿದೆ. ಎಲ್ಲರಿಗೂ ಕೇಳಕ್ಕೆ ಬಂದೆ, ಕನ್ನಡ ಚಿತ್ರಮಂದಿರಕ್ಕೆ ಬಂದೆ ನೋಡಿ. ಬಿಕಾಸ್ ಇದೊಂಥರ ಫ್ಯಾಮಿಲಿ ಡ್ರಾಮಾ. ನೀವು ಫ್ಯಾಮಿಲಿನ ಕರ್ಕೊಂಡು ಬಂದು ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ. ಪ್ರತಿಯೊಂದು ಲೈನು ಶಾರ್ಟ್ನು ತುಂಬ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾರೆ ಡೈರೆಕ್ಟರ್. ಆ್ಯಂಡ್ ಗಣೇಶ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಕೇಳಲೇಬೇಕಾ. ಅವ್ರ ಆ್ಯಕ್ಟಿಂಗ್ ಆ್ಯಂಡ್ ಅವರು ಲುಕ್ಸ್ ಅಂತೂ ಜಸ್ಟ್ ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗಳು ಆ್ಯಂಡ್ ಸಿನಿಮಾಟೋಗ್ರಫಿ ವೆರಿ ಬ್ಯೂಟಿಫುಲ್. ಆ್ಯಂಡ್ ಸಾಂಗ್ಸ್ಗಳಂತೂ ದ್ವಾಪರ ಇಸ್ ಮೈ ಫೇವ್ರೆಟ್. ಆ್ಯಂಡ್ ನನ್ನ ಫ್ರೆಂಡ್ ಶರಣ್ಯ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ. ಅವ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ತುಂಬ ಮುದ್ದಾಗಿ ಕಾಣಿಸ್ತಾಳೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕೃಷ್ಣ ಪ್ರಣಯ ಸಖಿ ಚಿತ್ರದ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಫುಲ್ ಎಂಟರ್ಟೈನಿಂಗ್, ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಮತ್ತೆ ಕಮ್ಬ್ಯಾಕ್ ಅಂತಲೇ ಹೇಳ್ಬೋದು. ಅವ್ರಿಗೆ ಏಜ್ ಅಂತೂ ಆಗೋದೇ ಇಲ್ಲ. ನಾವು ಯಾವಾಗ ಅವ್ರ ಮೂವಿ ಸ್ಟಾರ್ಟ್ ಆಗಿದ್ದು ಸೇಮ್ ಅದೇ ಲುಕ್ಕು ಈ ಮೂವಿಲೂ ಇದೆ. ಅಷ್ಟೇ ಕಾಮಿಡಿ ಪಂಚಿಂಗ್ ಸಾಂಗ್ಸು. ಸೊ ಓವರ್ ಆಲ್ ಇದೊಂದು ಒಳ್ಳೆ ಎಂಟರ್ಟೈನಿಂಗ್ ಮೂವಿ. ಎಲ್ಲರೂ ಬಂದು ಥಿಯೇಟರ್ ನೋಡಿ ಫ್ಯಾಮಿಲಿ ಸಮೇತ ಇದನ್ನು ಮೂವಿ ನೋಡ್ಬೋದು ಅಂತ ಎಲ್ಲ ಕೇಳೋಕ್ಕೆ ಇಷ್ಟಪಡ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಆ್ಯಸ್ ಅನ್ ಆಡಿಯನ್ಸ್ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಡೈರೆಕ್ಟ್ಗೆ, ಯು ಮೇಡ್ ಇಟ್ ಸರ್. ಆ್ಯಂಡ್ ಪ್ರೊಡ್ಯೂಸರ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಒಂದು ಚಿತ್ರತಂಡದಲ್ಲಿ ನನ್ನ ಆಗಿಸ್ಕೊಳ್ಳೋದಕ್ಕೆ. ಆ್ಯಂಡ್ ಗಣೇಶ್ ಸರ್ ಇಸ್ ಡೆಫಿನೆಟ್ಲಿ ಬ್ಯಾಕ್. ನಾನು ಮತ್ತೆ ಫ್ಯಾನ್ ಆಗೋದೆ ಸರ್. ಇಟ್ ಈಸ್ ರಿಯಲಿ ಬ್ಯೂಟಿಫುಲ್. ಸೊ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಡೈಲಾಗ್ ರೈಟ್ರು, ಅದೇನು ನೀವು ನಗ್ತಾ ಇದ್ದೀರಿ, ಆ ಕ್ರೆಡಿಟು ನಮ್ಮ ಈಶ್ವರ್ಗೆ ಹೋಗಬೇಕು. ದೊಡ್ಡ ಚಪ್ಪಾಳೆ ನಮ್ಮ ಈಶ್ವರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ಒಂದು ಸಿನಿಮಾನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ವೆರಿ ಶಾರ್ಟ್ ಟರ್ಮಲ್ಲಿ ಶ್ರೀನಿವಾಸ ಸರ್ ಪರಿಚಯ ಆಗಿದ್ದು. ಸೊ ನನ್ನನ್ನು ನಂಬಿ ಇಡೀ ಒಂದು ಸ್ಕ್ರಿಪ್ಟ್ನ ಜವಾಬ್ದಾರಿ ಕೊಟ್ಟರು. ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆಲ್ಲ ಜೀವ ತುಂಬಿದಂಥವ್ರು ಗಣೇಶ್ ಸರ್, ರಘು ಸರ್ ಆ್ಯಂಡ್ ಎಲ್ಲರೂ, ಶರಣ್ಯ ಮೇಡಮ್, ಮಾಳ್ವಿಕಾ ಮೇಡಮ್, ಎಲ್ಲರೂ. ಈ ಎಲ್ಲದಕ್ಕೂ ಸೂತ್ರಧಾರಿ ಬಂದು ನಮ್ಮ ನಿರ್ದೇಶಕರು. ಸೊ ನನ್ನ ಸಂಭಾಷಣೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಗಣೇಶ್ ಸರ್ಗೆ ಬರೀಬೇಕು ಅನ್ನೋ ಆಸೆ ಇದೆ. ಬರಿತಾನೆ ಇರ್ತೀನಿ. ಬಿಕಾಸ್ ಅವರು ಫಾರ್ ಎವರ್ ಯಂಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ನಂಗೆ ಮಾತಾಡೋಕೆ ವರ್ಡ್ಸೇ ಇಲ್ಲ. ನೀವೆಲ್ಲರೂ ಬಂದಿದ್ದೀರಾ ಯಾವಾಗಲೂ. ಇಲ್ಲ ಪಾಪ, ಲೈಕ್ ನಿಜವಾಗ್ಲೂ ಅಮೇಝಿಂಗ್ ಆಗಿದೆ, ಬ್ಲಾಕ್ ಬಾಸ್ಟರ್. ಸೊ ನೀವೆಲ್ಲರೂ ನೋಡಲೇಬೇಕು ಮೂವಿನ. ನೀವೆಲ್ಲರೂ ನೋಡಿದ್ರಾ? ಇಲ್ಲ, ಇಲ್ಲೇ ವೆಯ್ಟ್ ಮಾಡ್ತಿದ್ದೀರಾ? ಓಕೆ, ಪ್ಲೀಸ್ ಡೂ ವಾಚ್. ನೋಡಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬನ್ನಿ. ಆ್ಯಂಡ್ ಎಲ್ಲ ಫ್ಯಾಮಿಲಿ ಫುಲ್ ಕೂತು ನೋಡೋ ಅಂಥ ಅದ್ಭುತವಾದಂಥ ಒಂದು ಸಿನಿಮಾ. ಸೊ ಈ ಸಿನಿಮಾನ ಥಿಯೇಟ್ರಲ್ಲಿ ಕೂತು ಎಂಜಾಯ್ ಮಾಡಿ ನೋಡೋ ಅಂಥ ಒಂದು ಭಾಗ್ಯನ ಯಾರು ಕಳ್ಕೊಬೇಡಿ. ಐ ಸ್ವೇರ್ ಸೂಪರ್ ಆಗಿದೆ ಸಿನಿಮಾ. ಗಣೇಶ್ ಸರ್ ಇಸ್ ಬ್ಯಾಕ್ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಿಜವಾಗ್ಲೂ ಅವ್ರ ಪಕ್ಕದಲ್ಲಿ ನನ್ನ ಹಸ್ಬೆಂಡ್ ಇದ್ರು, ಅದನ್ನು ಮರ್ತೆ. ಗಣೇಶ್ ಸರ್ಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಬಟ್ ಸ್ಟಿಲ್ ಅದನ್ನು ಮರ್ತೆ. ಎಲ್ಲ ಮರೆತು ಎಂಜಾಯ್ ಮಾಡಿದ್ದೀನಿ ಸಿನಿಮಾನ. ಸೊ ಪ್ಲೀಸ್ ಡೂ ಆ್ಯಂಡ್ ಡೂ ವಾಚ್ ಇಟ್. ವಿ ಜಸ್ಟ್ ಲವ್ ದ ಸಿನಿಮಾ. ಎಲ್ಲರೂ ತುಂಬ ಖುಷಿ ಪಟ್ಟಿದ್ದೀವಿ. ಸೊ ನೀವು ಕೂಡ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.